ಫ್ಯಾನ್ಸ್ ಫಿಲಮಲ್ಲಿ ನೀನು ಕಾಂಟ್ರವರ್ಸಿ ಮಾಡ್ಕೊಂಡು ಮೀಡಿಯಾ ಮುಂದೆ ಮಕ ನೋಡ್ಸ್ಕೊಳಕ್ಕೆ ಇದು ಬೇಳೆ ಬೇಯಿಸ್ಕೊಳಕ್ ಬೇಕಾ ಇವೆಲ್ಲ? ತಾಕತ್ತಿದ್ರೆ ತೊಡೆ ತಟ್ಕೊಂಡು ಬಂದು ಫಿಲಮ್ ಇಂಡಸ್ಟ್ರಿ ನಿಂತ್ಕೊಂಡು 100 ಡೇಸ್ ಓಡಿಸು. ನಾನು ಹೇಳ್ತಾರೆ ಪ್ರದೀಪ್ಗೆ, ಮೀಟ್ರಿದ್ರೆ ಮಾತಾಡ್ಬೇಕು ನೀನು, ಮೀಟ್ರಿಲ್ಲ ಸುಮ್ಮನೆ ಇರು. ಕೇಕ್ ಕಟ್ ಮಾಡು. ನಾವು ವಿಶ್ವಾಸ ಹೇಳಿದ್ದೀವಿ. ಯಾಕೋಬೇಕು ನಿನ್ಗೆ ಇವೆಲ್ಲ? ಮಾತಾಡೋದೇನಕ್ಕೆ, ತಿರ್ಗಾ ಉಲ್ಟಾ ಹೊಡೆಯೋದೇನಕ್ಕೆ? ನೀನು ಲೈಮ್ ಲೈಟ್ ಬರೋಕ್ಕೆ ನಿನ್ನ ನಮ್ಮ ಭಾಷೆ ಎತ್ಕೊಬೇಕೇನಾ? ಪ್ರದೀಪ್, ನಮ್ಮ ಭಾಷೆ ಎತ್ಕೊಬೇಕಾ ನೀನು ಲೈಮ್ ಲೈಟ್ ಬರೋಕ್ಕೆ? ಹಾಂ ಲೈ, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಲ್ಲಿ ನಿನ್ನ ಜೀವಮಾನ ಪೂರ್ತಿ 2% ಮಾಡೋಕ್ಕಾಗಲ್ಲ ನೀನು ಅವ್ರು ಮಾಡಿರೋ ದಾನ ಧರ್ಮದಲ್ಲಿ. ಆಯಿತಾ? ಮಾತಾಡೋದೇನಕ್ಕೆ, ಉಲ್ಟಾ ಹೊಡೆಯೋದೇನಕ್ಕೆ? ಅಲ್ಲೂ ನಿಯತ್ತಿಲ್ಲ, ಇಲ್ಲೂ ನಿಯತ್ತಿಲ್ಲ. ನೀನು ಮಾತಾಡೋದೇನಕ್ಕೆ? ನೀನು ಫ್ಯಾನ್ಸ್ಗಳನ್ನ ರಚಿಕೆ ಬಸ್ತಾ ಇದ್ದ ನೀನು? ತದ್ದಿಡೋ ಕೆಲಸ ಮಾಡ್ತಾ ಇದ್ದಾನ ಪ್ರದೀಪ್? ನಿನ್ನ ತಾಕತ್ತಿದ್ರೆ ಬೆಳೆದು ನೋಡ್ಸು. ಲೇ, ಇನ್ನು 1 ಫಿಲಮ 2 ಫಿಲಮ್ ಮಾಡಿದ್ಯಾ? ವಯ್ಯ ಮಾಡ್ಕೊಂಡು ನೀನು ಸ್ಕೂಲ್ಗೆ ಓದ್ತಾದೇನೋ ಅವಾಗ ಪ್ರದೀಪ? ನೀನು ಸ್ಕೂಲ್ಗೆ ಓದ್ತಾದೇನೋ? ಅವರು ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಅವಾಗಿಂದ ಇಟ್ಟು ಕೊಟ್ಕೊಂಬಂದವ್ರೆ ಫಿಲಮ್. ಕರ್ನಾಟಕದಲ್ಲಿ ಒಂದು ಬಜಾರ್ ಐತೆ, ಬಾಸ್ ಅಂತಾರೆ ಅವ್ರನ್ನ. ಆ ತಾಕತ್ತಿರೋದಕ್ಕೆ ಬಾಸ್ ಅಂತಾರದು ನಾವೆಲ್ಲರೂ. ನಿನ್ಗ್ಯಾಕ ಉರಿ? ಲೇ ಪ್ರದೀಪ, ನಿನ್ಗ್ಯಾಕ ಉರಿ? ತಾಕತ್ತೈತೆ. ನೀನು ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗುವಾಗ ಅವ್ರು ಹೀರೋ. ಅವಾಗಿಂದ ಇವಾಗ ಎಷ್ಟು ಇಟ್ಟು ನೋಡಿಲ್ಲ ಅವ್ರು, ಎಷ್ಟು 100 ಡೇಸ್ಗಳು ನೋಡಿಲ್ಲ. ನೀನು ತಾಕತ್ತಿಲ್ದಕ್ಕೆ ಕ್ರಿಕೆಟ್ಗಳು ಆಡ್ಕೊಂಡು ಇರೋದು ನೀನು. ಬಾ ಪಿಚ್ ಇಲ್ಲೇ ನೋಡ್ಸ ನಿನ್ನ ಕೆಪಾಸಿಟಿ, ಕೌಂಟ್ರ್ ಕೊಡು, ಬಾ ಮಾಡೋ ಫಿಲಮ್ ನೋಡೋಣ. ಇದು ಶೋಭೆ ತರಲ್ಲ ನಿನಗೆ. ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕಿಂಗ್ ಇದ್ದಂಗೆ, ದರ್ಶನ್ ಅವರು ಕಿಂಗ್ ಇದ್ದಂಗೆ. ಅದ್ರಲ್ಲಿ ನೀನು ಯಾಕೆ ಉಳಿಂಡ ಕೆಲಸ ಮಾಡ್ತಾ ಇದ್ಯಾ? ನಿನ್ಗೆ ಯಾರೋ ಹೇಳ್ಕೊಟ್ಟಿರೋದು? ಬೇಕಾ ಪಾಟು? ಏನೋ ರೋಲ್ ಮಾಡಬೇಕಾ? ನಾವು ಅಭಿಮಾನಿಗೆ ಹೇಳ್ತೀವಿ, ದರ್ಶನ ನನಗೆ ಡೆವಿಲಲ್ಲಿ ಯಾವುದನ್ನ ಒಂದು 2 ಸೀನ್ ಕೊಡೋಕೆ ಹೇಳ್ತೀವಿ. ಅದು ಬಿಟ್ಬಿಟ್ಟು ಯಾಕೆ ಈ ಬಾಳ್ತೀಯ? ಇವೆಲ್ಲ ಬಿಟ್ಬಿಡು. ಬಾಸ್ ಬೇರೆಯವ್ರು ನೋವು ಆಗುತ್ತೇನೋ ಫ್ಯಾನ್ಸ್ಗೆ. ನಾವು ಹೇಳಿದ್ರು ನನಗೆ, ಲೈ ಕೋಟಾಂತ ಜನ ಇದೀವಿ ಅವ್ರ ಅಭಿಮಾನಿಗಳು. ನೀನು ಯಾರೋ ನಮ್ಮನ್ನು ಹೋಗ್ಕೊಂಬಿಡ್ತೀವಿ ನಿನ್ನ. ನೀನು ಅನ್ನೋದು ನಾವು ತಲೆ ಕೆಡ್ಸ್ಕೊಂಬಿಡ್ತೀವ? ನಮ್ಮ ಕೈ ಬೈಸ್ಕೊತಾ ಇರೋದು ಇವಾಗ ನೀನೇನು ಹೊಗಳ್ಸ್ಕೊತಾ ಇಲ್ಲ, ತಂದಿಕ ಕೆಲ್ಸಗಳು ಮಾಡ್ತಾ ಇದ್ದೆ ನೀನು. ಇವೆಲ್ಲ ಬಿಡು. ಸಮಾಜಕ್ಕೆ ಏನೋ ಕೊಡುಗೆ ಕೊಡು. ಅವ್ರು ಇವ್ರು ತಂದಿಕ್ಕೊಂಡು ಎಲ್ಲ ಚಾನ್ಸ್ ಕೊಡ್ತಾರೆ, ಒಂದು ಸೀನಲ್ಲಿ ಬಂದೋಗೋಣ ಅನ್ಕೊಳಕ್ಕೋಸ್ಕರ ಬಾಸ್ ಬಗ್ಗೆ ಎಲ್ಲ ಬರೋಕೆ ಹೋಗ್ಬೇಡ. ಬಾಸೆ ತಾಕತ್ತಿದ್ರೆ ನೀನು ಬಾಸ್ ಅನ್ಸ್ಕೊಳ ನೋಡೋಣ 4 ಜನದ ಕೈಯಲ್ಲಿ. ಅವೆಲ್ಲ ಹೇಳಿ ಕೇಳಿ ಪಡ್ಕೊಳೋದಲ್ಲ, ತಾನಾಗೆ ಬರಬೇಕು. ಆ ದರ್ಶನ್ ಅವ್ರಿಗೆ ಬಂದೈತೆ ನಾವು ಬಾಸ್ ಅಂತೀವಿ. ನೆನಮನೆ ಅಂತ ಇದೀವೇನಾ? ಫಿಲಮ್ ಇಂಡಸ್ಟ್ರಿ ಬಂದಾಗಿಂದ ಬಾಸ್ ಅಂತ ಇದೀವಿ, ಡಿ ಬಾಸ್ ಅಂತ ಇದೀವಿ. ಏನಿವಾಗ ನಿನ್ನಂತ ಲಂಕ್ನಿ ಆಟಿಗಳೆಲ್ಲ ಬೇಜಾರು ನೋಡಿಬಿಟ್ಟಿದ್ದೀವಿ. ಈ ಲಂಕ್ನಿ ಆಟಿಗಳು ಬಿಟ್ಬಿಡು. ಇವೆಲ್ಲ ಬಿಟ್ಟರೆ ನಿನಗೂ ಒಳ್ಳೆಯದು. ಬೆಳೆಯೋ ಹುಡುಗ ನೀನು. ಸಮಾಜಕ್ಕೆ ಏನೋ ಕೊಡುಗೆ ಕೊಡು. ಫಿಲಮ್ ಇಂಡಸ್ಟ್ರಿ ಫಿಲಮ್ಗಳು ಮಾಡಿಬಿಟ್ಟು ಆ ಫಿಲಮಲ್ಲಿ ಏನೋ ಸಮಾಜಕ್ಕೆ ಒಂದು ಕೊಡುಗೆ ಕೊಡು, ಅವಾಗ ಒಪ್ಕೊಂತೀವಿ. ಇವೆಲ್ಲ ಆಲ್ಕಟ್ಟಿ ಕೆಲಸಗಳು ಬಿಡ್ರಿ ಫಸ್ಟು. ನಿಮ್ಮಂಥವ್ರಿಂದನೇ ಫ್ಯಾನ್ಸ್ ವಾರ್ಗಳಾಗ್ತಾ ಇರೋದು.